ಸನ್ಮಾನ್ಯ ಬಚ್ಚೇಗೌಡರು ಲೋಕಸಭಾ ಸದಸ್ಯರಾಗಿದ್ದರು. ಯಾವತ್ತೂ ಒಂದಿನ ಅವರು ಪ್ರತ್ಯೇಕವಾಗಿ ನಮ್ಮನ್ನು ಬಿಟ್ಟು ಯಾರ ಮನೆಗೆ ಊಟಕ್ಕೆ ಹೋಗ್ತಾ ಇರಲಿಲ್ಲ. ಯಾವುದೇ ಕಾರ್ಯಕ್ರಮ, ಮದುವೆಗೆ ಬಂದು ಫೋನ್ ಮಾಡೋರು, ಅಲ್ಲಿ ಕಾರ್ಯಕರ್ತರು ಫೋನ್ ಮಾಡೋರು, ಬರ್ತಾ ಇದೀನಪ್ಪ ಇದ್ದೇನಪ್ಪ ಅನ್ನೋರು, ಬರೋರು. ನಾವು ಕೂಡ ಅಷ್ಟೇ. ಇವತ್ತು ಈ ಸಭೆ ಕರೀಬೇಕಾದ್ರೆ ನಮ್ಮ ನಗರ ಅಧ್ಯಕ್ಷರು, ಗ್ರಾಮಾಂತರ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು, ಸೋಷಿಯಲ್ ಮೀಡಿಯಾ ಇವ್ರು ಫಸ್ಟ್ ಹೋಗ್ತಾರೆ. ನಾನೇ ನೇರ ಮೀಟಿಂಗ್ ಕರೆಯಲ್ಲ, ಸಿಸ್ಟಮ್ ಇರೋದಕ್ಕೆ ಪಾರ್ಟಿನಲ್ಲಿ ಅಲ್ಲ. ಅವ್ರು ಹೇಳಿದ್ಮೇಲೆ ಅವ್ರಿಗೆ ಮೀಟಿಂಗ್ ಇರೋದೇ ಕರೀತಾರೆ. ನಾನು ಯಾರಿಗಾರ ಫೋನ್ ಮಾಡಿದ್ದೀನ ಈ ಮೀಟಿಂಗ್ಗೆ? ನಾನು ಯಾರಿಗೂ ಫೋನ್ ಮಾಡಿಲ್ಲ. ಮಾಡಿದ್ದೆಲ್ಲ ಕೂಡ ನಮ್ಮ ಸಂಘಟನೆಯ ಸಿಸ್ಟಮ್ ಏನೈತೆ ಆ ಪ್ರಕಾರ ಮಾಡ್ತಾರೆ. ಅಕಸ್ಮಾತ್ ನೀನು ಮದುವೆ ಬಂದಿರ್ತೀವಿ, ಅದೇನು ಪರ್ಸನಲ್ ಮದುವೆ ಬಂದು ಹೋಗು, ಯಾರೋ ಸಾವು ಬರ್ತೀವಿ, ನಮ್ಗೆ ಏನ್ ಬರ್ಬೇಕು ಅಧ್ಯಕ್ಷನಿಗೆ ಅಂತ ಏನಿಲ್ಲ, ಸಾವು ಬರ್ತೀವಿ ಬಂದು ಹೋಗ್ರಿ, ಯಾವ್ದೋ ಊರ್ ಜಾತ್ರೆ ಕರೀತಾರೆ ಬಂದು ಹೋಗ್ರಿ. ಆದ್ರೆ ಇವತ್ತು ಮಾಜಿ ಅಧ್ಯಕ್ಷರು ಅಮ್ಮಯ್ಯನವರು, ಅವರು ಕೂಡ ಸೀನಿಯರ್ ಲೀಡರ್, ಅವಾಗ ತಿರುಗಿ ಮಾಡ್ತಾ ಇರೋರು ಅಷ್ಟೇ. ಹಿಂದೆ ಮಾರೇಗೌಡರು ನಿಂತಾಗ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಹಾಕ್ಸ್ತಾ ಅವ್ರಿಗೆ ಮಾಡಿದ್ರು. ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಮಾಡೋದು ಮಾರೇಗೌಡ ಗೆಲ್ಸ್ಕೊಂಡ್ವಿ. ಎರಡನೇ ಸರಿ ನಾನು MLA ಇಟ್ಕೊಂಡಾಗ JDS ಮಾಡ್ದ. ಯಾಕೆ ಕೇಳ್ಕೊಡ್ರಿ, ಅದೆಲ್ಲ ಸುಳ್ಳು ಹೇಳೋದಿಲ್ಲ. ನಮ್ಮ ತಂದೆಯವ್ರು ಬಂದಿದ್ರು ಅವ್ರ ಮನೆಗೆ, ಯಾಕಪ್ಪ ಹಿಂಗ್ ಮಾಡ್ತೀವಿ ಅಂತೇಳಿ. ಯಾವ ಹೋಗುತ್ತಾರೋ ಅವರು ಎಲ್ಲ ವಿರೋಧದ ಮಧ್ಯೆ ಅವನನ್ನ ಗ್ರಾಮಾಂತರ ಅಧ್ಯಕ್ಷ ಮಾಡ್ತಾರೆ. ನಾನು ಮಾಡಿದ್ವಿ. ಸರ್ಕಾರ ನಮ್ದಿತ್ತು, ಏನೇನ್ ಮಾಡಿದ್ರು ನಿಮ್ಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಒಂದ್ಸರಿ ಅಧ್ಯಕ್ಷರು ಮಾಜಿ ಆಗ್ತಾರೆ, ನೆಕ್ಸ್ಟ್ ಯಾರು ಅಧ್ಯಕ್ಷ ಇರ್ತಾರೋ ಅವ್ರು ಸಹಕಾರ ಕೊಡ್ಬೇಕು. ಈಗಿಂದ ಜೈನ್ ಆಗಿದ್ರು, ಜೈನ್ ಯಾವ್ದನ್ನ ಗುಂಪು ಮಾಡ್ಕೊಂಡು ಏನಾರು ಮಾಡವ್ರ, ಅದರಿಂದ ಇನ್ನೂ ಬೇರೆಯವ್ರು ಯಾರೋ ಅಧ್ಯಕ್ಷರಾಗಿದ್ರು. ಈಗ ನಮ್ಮ ಜಾನಿ ಯುವಮೋರ್ಚೆ ಅಧ್ಯಕ್ಷ ಆಗಿದ್ದ, ಅವನೇನ ಗುಂಪು ಮಾಡೋರ, ಈಗ ಆಕಾಶ ಆಗವ್ರೆ. ಈ ತರ 2 ಸರಿ ಆದ್ಮೇಲೆ ಒಂದೊಂದ್ಸರಿ ಟರ್ಮ್ ಚೇಂಜ್ ಮಾಡ್ತಾ ಇತ್ತು. ಆದ್ರೆ ಈ MP ಅವ್ರಿಗೇನೋ ಗೊತ್ತಿಲ್ಲ ಅವ್ರದ್ದು. ಯಾಕಂದ್ರೆ ಅವರು ಮೂಲ ಸಿದ್ಧಾಂತದಿಂದ ಬಂದಿದ್ರೆ ಅವ್ರಿಗೆ ಆ ತರ ಅನಿಸ್ತಾ ಇರ್ಲಿಲ್ಲ. ಆ ಕಡೆ ಈ ಕಡೆ ಈ ಕಡೆ ಈ ಕಡೆ ಮಾಡ್ತಾ ಇರ್ತಾರೆ ಅವರು. ನಾನು ಕೂಡ ಮೊನ್ನೆ ಚಿಕ್ಕಬಳ್ಳಾಪುರಕ್ಕೆ ಹೋಗಿದ್ದೆ. ಅಲ್ಲ ನಾನು ಹೇಳಿದ್ರೆ ತಪ್ಪಿದ್ಯಾ? ಅವ್ರು MP ಹೋದವ್ರೆ, ಮುಂದೆ MP ಇಟ್ಕೊಂಡ್ರೆ ನಮ್ಮೆಲ್ಲ ಕಡೆ ಬರೋದೇ ಬೇಡ, 1 ಲಕ್ಷ ಲೀಡ್ ಕೊಡ್ತೀನಿ ಅವರೆಲ್ಲ. ಮತ್ತೆ ಪ್ರಧಾನಿ ಆಗ್ಬೇಕು, ಅವ್ರೇನ್ ಬಹಳ ತಲೆ ಕೆಡಿಸ್ಕೊಳ್ಳೋದು ಬೇಡ, ಯಾವ ಗ್ರ್ಯಾಂಟು ಬೇಡ ನನಗೆ. ಚಿಕ್ಕಬಳ್ಳಾಪುರ, ಭಾಗ್ಯಪಲ್ಲಿ ಅದೆಲ್ಲ ಕಾಂಗ್ರೆಸ್ MLA ಇರುವಂತದ್ದು. ಆ ಕಡೆ ಸ್ವಲ್ಪ ಕೆಲಸ ಜಾಸ್ತಿ ಕೊಡ್ರಿ, ಹೊಸಕೋಟೆ ಕಡೆಗೆಲ್ಲ ನೀವು ಅಲ್ಲಿ ಜಾಸ್ತಿ ಓಡಾಡ್ ಕೊಡ್ರಿ, ಉಳಿಕೆ ನಾವು ಬಿಟ್ಕೊಡ್ರಿ, ನಾವು ಮಾಡ್ತೀವಿ. ಮತ್ತೆ ನೀವು ಮುಂದೆ ಕೂಡ ನಾವು ಲೋಕಸಭಾದಲ್ಲಿ ಗೆದ್ದು ಕೇಂದ್ರದ ಮಂತ್ರಿ ಆಗ್ಬೇಕು. ನೀವು ಕೇಂದ್ರದ ಮಂತ್ರಿ ಆದ್ರೆ, ಯಾಕಂದ್ರೆ ಇಲ್ಲಿಯವರು ಚಿಕ್ಕಬಳ್ಳಾಪುರದಲ್ಲಿ ಗೆದ್ದಂತವ್ರು 2 ಸರಿ ಗೆದ್ದಿರೋಂಥದ್ದು. ನಮ್ಗೆ ಯಾವುದು ಕೂಡ ಅನುದಾನಗಳು ಬರ್ತಾ ಇಲ್ಲ. ನೀವು ಬಂದ್ರೆ ನಮ್ಗೆ ಒಂದಷ್ಟು ಅನುಕೂಲ ಆಗ್ತದೆ ಅಂತೇಳಿ ಮಾತಾಡೋದು, ಅದಕ್ಕೆ ಏನೇನೋ ಮಾತಾಡೋದು. ನೈಜ ನಿಖರ ಸುದ್ದಿಗಾಗಿ ಜನಶಕ್ತಿ ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್ ಒತ್ತಿ.